ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಒಂದು ಆ್ಯಕ್ಷನನ್ನು ತಗೊಳ್ಬೇಕು ಅಂದ್ಕೊಳ್ತಾ ಇದ್ದಾರೆ ಅಥವಾ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಅದಕ್ಕೂ ಮುಂಚೆ ನಾನು ಒಂದು ಸಜೆಷನ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ಮೊದಲು ನಿಮಗೆ ಏನು ಬೇಕು ಬಿಫೋರ್ ನನಗೆ ಮೆಸೇಜ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನು ಬೇಕು ಅದನ್ನು ನೀವು ಕ್ಲಾರಿಟಿ ತೊಗೊಳ್ಳಿ. ಐದರ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾ ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಬೇಕಾ? ಸೊ ಯಾವ್ದು ಬೇಕು ಅಂತಲೇ ಹೇಳಲ್ಲ. ಸೊ ನನ್ನ ಸಿಚುವೇಶನ್ ಹೀಗಿದೆ, ಹೆಲ್ಪ್ ಮಾಡಿ ಏನು ಹೇಳಲಿ ನಾನು ಅಲ್ವಾ? ಸೊ ನಿಮಗೇನು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ಒಂದು ಕೆಲಸ ಅದನ್ನು ನಿಮಗೆ ಮಾಡಿಕೊಡೋ ಅಂಥದ್ದು ಅಲ್ವಾ? ಆ್ಯಂಡ್ ಫ್ರೀ ರೀಡಿಂಗ್ಸ್ ಕೇಳ್ತೀರಾ? ಡೆಫಿನೆಟ್ಲಿ ಇಲ್ಲಿ ಫ್ರೀ ರೀಡಿಂಗ್ಸ್ ನಾನು ಮಾಡ್ತಾ ಇಲ್ಲ, ಬಿಕಾಸ್ ಯಾರೂ ಸಹ ಫ್ರೀ ರೀಡಿಂಗ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ನಿಮಗೆ ಬೇಕು ಅನಿಸಿದ್ರೆ ನೀವು ಜನರಲ್ ರೀಡಿಂಗ್ಸ್ನ ನೀವು ನೋಡ್ಕೊಳ್ಬೋದು. ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇರುತ್ತೆ. ಸೊ ದಯವಿಟ್ಟು ಫ್ರೀ ರೀಡಿಂಗ್ಸ್ನ ಕೇಳಬೇಡಿ. ಆ್ಯಂಡ್ ಆಲ್ಸೋ ಏನು ಅಂತ ಅಂದರೆ, ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ತೊಗೊಳ್ಬೇಕು ಅಂತ ಇಂಟ್ಯೂಷನ್ಸ್ ಇದೆ, ಯು ಕ್ಯಾನ್ ಟೇಕ್. ಆ್ಯಂಡ್ ಏನಪ್ಪ ಅಂತ ಅಂದರೆ, ಕೋರ್ಸಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ಮನಿ ರೇಖಿ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಆಲ್ಸೋ ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಲರ್ನ್ ಆ್ಯಂಡ್ ನೀವು ಅದರಲ್ಲಿ ಕರಿಯರ್ನ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ಸೊ ಎಲ್ಲ ರೀತಿಯ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಪರ್ಚೇಸ್. ಆ್ಯಂಡ್ ಥ್ಯಾಂಕ್ ಯು. ಇದು ಇಂಟ್ರೋ ಆಗಿತ್ತು. ಸೊ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಏಂಜಲ್ಸ್. ಸೊ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರ ಒಂದು ಪಾರ್ಟ್ನರ್ ಏನು ಆ್ಯಕ್ಷನ್ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ಬೇಕು ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನನಗೆ ಎನರ್ಜೀಸ್ ಬರ್ತಾ ಇದೆ. ಸಮ್ ಪೀಪಲ್ ಏನಾಗಿದ್ದೀರಾ ಅಂತಂದರೆ, ನೀವು ಅವರು ಆಡಿಸ್ತಾ ಇರೋ ಅಂಥ ಗೊಂಬೆ ಆಗಿಬಿಟ್ಟಿದ್ದೀರಾ. ಕೆಲವೊಬ್ಬರು ಲೈಫ್ನಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಅವರು ಅನ್ಬ್ಲಾಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮತ್ತು ಅದೇ ರೀತಿ ಒಂದು ಮೋಸ, ಚೀಟಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಅದು ಮಾಡ್ತಾ ಇದ್ದಾರೆ, ಇಲ್ಲಿ ತುಂಬ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಮಾತುಗಳನ್ನ ನೀವು ನಂಬೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿ. ಬಿಕಾಸ್ ಬಿಫೋರ್ ನಿಮಗೆ ಅವರು ಚೀಟಿಂಗ್ ಮಾಡಿರ್ಬೋದು, ನಿಮ್ಮನ್ನು ತುಂಬ ಸಲ ಬಿಟ್ಟು ಹೋಗಿ ಮತ್ತೆ ಇಲ್ಲಿ ರಿಯೂನಿಯನ್ ಆಗಿದ್ದೀರಾ ಕೆಲವೊಬ್ಬರು. ಆ್ಯಂಡ್ ಆಲ್ಸೋ ಇನ್ನು ಕೆಲವ್ರಿಗೆ ರಿಯೂನಿಯನ್ ಆಗಬೇಕು ಅಂತ ಅವರು ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಮತ್ತು ಅವರು ಅದೇ ಒಂದು ಏನಿದೆ ಬಿಫೋರ್ ಏನು ಮಾಡಿದ್ರು ಅದೇ ಒಂದು ಕೆಲಸನ ಅವರು ರಿಪೀಟ್ ಮಾಡ್ತಾರೆ. ಅವರು ನಿಮಗೆ ಯಾವತ್ತೂ ಅವರು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಬಯಸೋದಿಲ್ಲ. ನೀವೇನೇ ಒಂದು ಕ್ಲಾರಿಟಿ ಕೇಳಿದ್ರು ಅವ್ರ ಹತ್ರ ಇರೋದಿಲ್ಲ. ಸಮ್ ರೀಸನ್ಸ್ ಹೇಳ್ತಾರೆ. ಒನ್ ಥಿಂಗ್ ನಾನು ಹೇಳೋದೇನು ಅಂತ ಅಂದರೆ, ಇಫ್ ನೀವು ಅವ್ರಿಗೆ ಬೇಕು ಅಂತಲೇ ಇದ್ದರೆ, ನೀವು ಅವ್ರಿಗೆ ನಿಜವಾಗ್ಲೂ ಬೇಕು, ನಿಮ್ಮನ್ನು ಪಡ್ಕೊಳ್ಬೇಕು ಅಂತ ಇದ್ದರೆ, ಯಾವ ಒಂದು ಕಷ್ಟಪಡೋಕ್ಕೂ ಅವರು ಹಿಂಜರಿಯೋದಿಲ್ಲ. ಇಲ್ಲಿ ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದ್ದಾಗ ಈ ರೀತಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಅವ್ರಿಗೆ ಇನ್ನೂ ಸಹ ನೀವು ಒಂದು ಕನ್ಫ್ಯೂಷನ್ ಸ್ಟೇಟ್ನಲ್ಲೇ ಇದ್ದೀರಾ. ನೀವು ಬೇಕು ಅಂತಲೂ ಅವ್ರಿಗೆ ಕ್ಲಾರಿಟಿ ಇಲ್ಲ, ಅಥವಾ ಬೇಡ ಅಂತಲೂ ಕ್ಲಾರಿಟಿ ಇಲ್ಲ. ಬರ್ತಾರೆ, ಅವರಿಗೆ ಮಾತಾಡಬೇಕು ಅನ್ನಿಸ್ದಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಮತ್ತು ಅವರು ಅದೇ ಒಂದು ಕೆಲಸ ರಿಪೀಟ್ ಮಾಡ್ತಾರೆ, ಮತ್ತು ಚೀಟ್ ಮಾಡೋ ರೀತಿ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ. ಇದೇ ರೀತಿ ರಿಪೀಟ್ ಆಗ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕಾ, ವೆಯ್ಟ್ ಮಾಡಬೇಕಾ, ಅಥವಾ ಮೂವ್ ಆನ್ ಆಗಬೇಕಾ ಅಂತ ಅಂದ್ಕೊಂಡ್ರೆ 90% ನಾನು ಬೆಟರ್ ನೀವು ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಅವರು ಯಾವುದೇ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮಗೆ ಕೊಡೋಕ್ಕೆ ರೆಡಿ ಇಲ್ಲ. ಅವರು ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಅವ್ರಿಗೆ ತುಂಬ ಕಷ್ಟಪಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಈ ಒಂದು ಲೈಫ್ನಲ್ಲಿ ಏನೇ ಒಂದು ಬೇಕು ಅಂದರೂ ನಾವು ಎಲ್ಲೋ ಒಂದು ಕಡೆ ಎಫರ್ಟ್ ಅನ್ನೋದನ್ನ ಹಾಕಲೇಬೇಕು. ಆ ಎಫರ್ಟ್ನ ಅವರು ಹಾಕೋಕ್ಕೆ ರೆಡಿ ಇಲ್ಲ. ತುಂಬ ಸಲ ನಿಮಗೆ ಅವರು ಈ ಮಾತನ್ನು ಹೇಳಿರ್ಬೋದು, ನನ್ನ ಜೊತೆ ಇದ್ದರೆ ನೀನು ಖುಷಿಯಾಗಿರಲ್ಲ ಅಂತ. ಇದೇ ರೀತಿ ಅವರು ರಿಪೀಟ್ ಮಾಡ್ತಾರೆ, ಮತ್ತು ಬಿಟ್ಟು ಹೋಗೋರು ಯಾವತ್ತಿದ್ರೂ ಬಿಟ್ಟು ಹೋಗ್ತಾನೆ ಇರ್ತಾರೆ. ಸೊ ಆದಷ್ಟು ಸ್ಟ್ರಾಂಗ್ ಡಿಸಿಷನ್ನ ನೀವು ಸಹ ಮಾಡಿ ಅಂತ ಹೇಳ್ತೀನಿ. ನೀವು ತುಂಬ ಮೂವ್ ಆನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಮತ್ತು ಏನಾಗುತ್ತೆ,
ಅವ್ರು ಮಾತಾಡಿಸಿದಾಗ ನೀವು ಅವರು ಬದಲಾಗಿದ್ದಾರೇನೋ ಅಂತ ಮತ್ತೆ ಮತ್ತೆ ಚಾನ್ಸ್ ಕೊಡ್ತಾ ಇದ್ದೀರಾ. ಮತ್ತೆ ಮತ್ತೆ ಅವ್ರಿಗೆ ಚಾನ್ಸ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ ನೀವೆಷ್ಟು ನೋವು ಅನುಭವಿಸಿದ್ರಿ ಅಂತ. ಸೊ ಆದಷ್ಟು ನಾನು ಇಲ್ಲಿ ಹೇಳ್ತೀನಿ, ಮೂವ್ ಆನ್ ಆಗಿ. ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ, ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ. ಅಷ್ಟು ಈಸಿ ಅಲ್ಲ ಇದರಿಂದ ನೀವು ಏನು ಹೇಳ್ತೀವಿ ಸಕ್ಸಸ್ ಆಗಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬೋತ್ ಸೈಡಿಂದ ಎಫರ್ಟ್ಸ್ ಇಲ್ಲಿ ಇಲ್ಲ, ಒನ್ ಸೈಡೆಡ್ ಎಫರ್ಟ್ ಆಗಿರೋದ್ರಿಂದ ಇದು ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ. ಯಾರಿಗೆಲ್ಲ ಮೂವ್ ಆನ್ ಆಗಬೇಕು ನಾನು ಅಂತ ಅನ್ನಿಸ್ತಾ ಇದೆ, ಡೆಫಿನೆಟ್ಲಿ ಮೂವ್ ಆನ್ ಆಗಿ. ಆ್ಯಂಡ್ ಆಲ್ಸೋ ಅವ್ರ ಲೈಫ್ನಲ್ಲಿ ಬೇರೆಯವ್ರಿಗೆ ಪ್ರಿಯಾರಿಟೀಸ್ ತುಂಬ ಇರಬಹುದು. ನಿಮ್ಮನ್ನು ಹೊರತುಪಡಿಸಿ ಬೇರೆ ಪೀಪಲ್ಸ್ಗೆ ತುಂಬ ಪ್ರಿಯಾರಿಟೀಸ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಥರ್ಡ್ ಪರ್ಸನಿಂದ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರಬಹುದು. ಇದೇ ರೀತಿ ಆಗ್ತಾನೇ ಇದೆ, ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ನೀವು ಎಲ್ಲವನ್ನು ಸಹಿಸ್ಕೊಂಡು ಅವರಿಗೋಸ್ಕರ ಎಲ್ಲ ಮರೆತರೂ ಸಹ ಅವರು ಅದಕ್ಕೆ ರೆಡಿ ಇಲ್ಲ. ಆ್ಯಂಡ್ ದೇ ಆರ್ ನಾಟ್ ಟ್ರೂ. ಅವರು ಈ ಒಂದು ರಿಲೇಷನ್ಶಿಪ್ಗೆ ಅಷ್ಟು ಸರಿಯಾದ ವ್ಯಕ್ತಿಯಲ್ಲ, ಹಾಗೆ ಟ್ರೂ ಆಗಿ ಅವರು ಇಲ್ಲ. ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಾಗೆ ಅವರು ನಿಮ್ಮ ಹತ್ರ ಬಿಹೇವ್ ಮಾಡ್ತಾರೆ. ಸೊ ಆದಷ್ಟು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ ಅಂತ ನಾನು ಹೇಳ್ತೀನಿ. ತುಂಬ ಜನಕ್ಕೆ ಅನ್ನಿಸ್ತಾ ಇರ್ಬೋದು, ಏನು ಮಾಡೋದು ನಾನು. ಸೊ ನನ್ನ ಲೈಫಲ್ಲಿ ಯಾವುದೋ ಒಂದು ವಿಷಯ ಅಂತ ಆಗಿದೆ ಅಂತ ನೀವು ತಿಳ್ಕೊಳ್ತಾ ಇದ್ದೀರಾ. ಸೊ ನೋಡಿ, ಬಿಫೋರ್ ನೀವು ಏನೆಲ್ಲ ನಡೆದಿತ್ತು ನಿಮ್ಮ ಪಾಸ್ಟ್ ಲೈಫ್ನಲ್ಲಿ, ಸೊ ಅದನ್ನು ನೀವು ಇಟ್ಕೊಂಡು ಇಲ್ಲಿ ನೆಕ್ಸ್ಟ್ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆಗಿದ್ದಂಥ ಪರ್ಸನ್ ಬೇರೆ, ಇವಾಗಿರುವಂಥ ಪರ್ಸನ್ ಬೇರೆ ಅಲ್ವಾ. ಸೊ ಆದಷ್ಟು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಅವರಿಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇಲ್ಲ. ದೇ ಆರ್ ನಾಟ್ ರೆಡಿ. ಯಾವುದೇ ಒಂದು ಎಫರ್ಟ್ ಹಾಕೋಕ್ಕೆ ಅವ್ರು ರೆಡಿ ಇಲ್ಲ, ಕಷ್ಟಪಡೋಕ್ಕೆ ಅವರು ರೆಡಿ ಇಲ್ಲ. ನನ್ನ ಲೈಫ್ ಹೇಗಿದೆಯೋ ನಾನು ಹಾಗೆ ಅದನ್ನು ತಗೊಂಡು ಹೋಗ್ತೀನಿ, ನನಗೆ ಯಾವುದೇ ಕಮಿಟ್ಮೆಂಟ್ಸ್ ಬೇಡ, ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನಂಗೆ ಬೇಡ. ಈ ರೀತಿ ಒಂದು ಲೋ ಎನರ್ಜಿನಲ್ಲಿ ಅವರಿದ್ದಾರೆ, ತುಂಬ ಲೋ ಎನರ್ಜಿ ಇದೆ ಅವರಿಗೆ. ಆ್ಯಂಡ್ ಅವರ ಥಿಂಕಿಂಗ್ಸ್ ಅಷ್ಟು ಚೆನ್ನಾಗಿಲ್ಲ, ಥಾಟ್ ಪ್ರೊಸೆಸ್ ಅಷ್ಟು ಚೆನ್ನಾಗಿಲ್ಲ, ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅವರು. ಪಾಸಿಟಿವ್ ವೇಯಲ್ಲಿ ಅವರಿಲ್ಲ, ತುಂಬ ಬ್ಲಾಕೇಜಸ್ ಇದೆ ಅವರ ಒಂದು ಲೈಫ್ನಲ್ಲಿ. ಹಾಗೆ ಅವರ ಆತ್ಮ ಏನಿದೆ, ಲೈಕ್ ಸೌಲ್ ಅಂತ ಹೇಳ್ತೀವಲ್ವ, ಆ್ಯಂಡ್ ಚಕ್ರಾಸ್, ಇದೆಲ್ಲ ತುಂಬ ಬ್ಲಾಕೇಜಸ್ ಇದೆ ಅವರಿಗೆ. ಆದಷ್ಟು ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಯಾವಾಗಲೂ, ಪಾಸಿಟಿವ್ ಪರ್ಸನ್ ಇಲ್ಲ ಇಲ್ಲಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸಹ ತುಂಬ ನೆಗೆಟಿವ್ ಇರ್ಬೋದು. ಆದಷ್ಟು ನೀವು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀರಾ, ಅಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ಮತ್ತು ಅದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಸರೌಂಡಿಂಗ್ಸಲ್ಲಿ ತುಂಬ ನೆಗೆಟಿವ್ ಪೀಪಲ್ ಇದ್ದಾರೆ ನಿಮ್ಮ ಜೊತೆಗೆ. ಸೊ ಅದರಿಂದ ನಿಮಗೆ ಎಲ್ಲ ಒಂದು ಕಡೆ ಡಿಪ್ರೆಷನ್ ಆಗ್ತಾ ಇರಬಹುದು, ನಾನು ದೂರ ಆಗಬೇಕು, ಎಲ್ಲರಿಂದ ದೂರ ಆಗಬೇಕಂತ ನೀವು ಫೀಲ್ ಮಾಡ್ತಾ ಇರ್ಬೋದು. ಬಟ್ ಏನೇ ಆದರೂ ಈ ಒಂದು ಲೈಫ್ ಜರ್ನಿನ ನಾವು ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಸ್ಟ್ರಾಂಗಾಗಿ ಡಿಸಿಷನ್ ತಗೊಳ್ಳಿ, ಮೂವ್ ಆನ್ ಆಗೋದಿದ್ರೆ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಬಂದು ಇದಾಗಿತ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಆ್ಯಂಡ್ ಪೇಯ್ಡ್ ಇರುತ್ತೆ, ಯಾವುದು ಸಹ ಫ್ರೀ ಇರೋದಿಲ್ಲ. ಕೋರ್ಸಸ್ ಸಹ ಫ್ರೀ ಇರೋದಿಲ್ಲ. ನೀವು ಕೋರ್ಸಸ್ನ ಕಲಿತು ಕರಿಯರ್ನ ನೀವು ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.